ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ್. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶ್ರೀ ಶನೈಶ್ಚರಾಯ ನಮಃ. ಆತ್ಮೀಯರೇ, ಇಂದಿನ ದಿವಸ 9ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರವಾಗಿದೆ. ಈ ದಿವಸದ ಪಂಚಾಂಗ, ಈ ದಿವಸದ ಗ್ರಹಗತಿ, ಈ ದಿವಸದ ರಾಶಿಫಲ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶನಿವಾರ. ಈ ದಿವಸದ ನಕ್ಷತ್ರ ಶ್ರವಣ ನಕ್ಷತ್ರ ಇದೆ. ಈ ದಿವಸದ ಯೋಗ ಶುಕ್ಲನಾಮ ಯೋಗ, ಭವಾಕರಣ ಇರತಕ್ಕಂತಹದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಖಗೋಳದಲ್ಲಿಯ ಗ್ರಹಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಮೇಷರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ, ವೃಷಭ ರಾಶಿಯಲ್ಲಿ ಶುಕ್ರ ಮತ್ತು ಮಾಂದ್ಯರ ಯುತಿ, ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ರಾಶಿ ಶೂನ್ಯ ರಾಶಿ, ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು, ಕನ್ಯಾ ತುಲಾ ವೃಶ್ಚಿಕ ಧನು ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಚಂದ್ರನಿದ್ದಾನೆ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮತ್ತು ಅಂಗಾರಕರ ಯುತಿ. ಇದು ಇವತ್ತಿನ ದಿವಸದ ಖಗೋಳದ ಗ್ರಹಸ್ಥಿತಿ ಆಗಿರತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳು ಏನಿವೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಬುಧರು ನಿಪುಣ ಯೋಗ, ಆರೋಗ್ಯವಂತರಾಗಿರ್ತೀರಿ, ವ್ಯವಹಾರ ತಜ್ಞರಾಗಿರ್ತೀರಿ, ಒಳ್ಳೆ ತಜ್ಞರೊಟ್ಟಿಗೆ ವ್ಯವಹಾರವನ್ನು ಮಾಡ್ತೀರಿ, ಸಜ್ಜನರೊಟ್ಟಿಗೆ ಮಾತುಕತೆ ನಡೆಸ್ತೀರಿ, ಕುಟುಂಬದ ಕಲಹವನ್ನು ದೂರ ಮಾಡ್ತೀರಿ, ಕುಟುಂಬಕ್ಕೆ ಕೀರ್ತಿಯನ್ನು ತರ್ತೀರಿ. ಇದೆಲ್ಲ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಆದರೂ ಲಾಭಸ್ಥಾನದಲ್ಲಿ ಬಾಧೆಯಲ್ಲಿ ರಾಹು, ಸ್ವಲ್ಪ ಕಾಲಿನ ಹಿಂಭಾಗದಲ್ಲಿ ರಕ್ತ ಸೋರುವಿಕೆ, ಗಾಯ ಆಗುವಿಕೆ, ಹುಣ್ಣಾಗುವಿಕೆ ಇತ್ಯಾದಿ ಏನಾದ್ರು ಒಂದು ಆಗುವಂತ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ ರಾಹು ಶಾಂತಿ ಅಗತ್ಯ. ಜೊತೆಯಲ್ಲಿ ಸೂರ್ಯನ ಪ್ರಾರ್ಥನೆ ಹಾಗೂ ಬುಧನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಕ್ಷೇಮವಾಗ್ತದೆ. ಪೂರ್ವ ದಿಕ್ಕಿನಲ್ಲಿಯ ವ್ಯವಹಾರ, 3 ಮತ್ತು 9ರ ಸಂಖ್ಯೆಯ ಬಳಕೆ, ಜೊತೆಯಲ್ಲಿ ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣ, ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಮಾಡ್ಕೊಳ್ಳಿ ಇವತ್ತಿನ ದಿವಸ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ. ಸ್ವಕ್ಷೇತ್ರದಲ್ಲಿ ಶುಕ್ರ ಇದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೊಸವರ ಭೇಟಿ ಆಗ್ತದೆ. ಹಿರಿಯವರು ಹಾಕಿಕೊಟ್ಟ ದಾರಿಯಲ್ಲಿ ಬೇಸಾಯವನ್ನು ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಕುಟುಂಬದ ಹಿರಿತನವನ್ನು ಹೊತ್ತುಕೊಳ್ಳಬೇಕಾದಂತಹ ಸಂದರ್ಭ ಬರ್ತದೆ. ಕುಟುಂಬಕ್ಕೆ ಬಂದಿರತಕ್ಕಂತಹ ಕ್ಲೇಶವನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಸಂದರ್ಭ ಬರ್ತದೆ. ಆರೋಗ್ಯ ವೃದ್ಧಿಯ ಬಗ್ಗೆ ಕಾಳಜಿ ಹೆಚ್ಚಾಗುತ್ತೆ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮೃತ್ಯುಂಜಯ ಜಪ, ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಬಳಸುವಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಹಿತಕರವಾಗಿರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಸಪ್ತಮಾಧಿಪತಿ, ವ್ಯವಹಾರ ಸ್ಥಾನಾಧಿಪತಿಯಾಗಿದ್ದಾನೆ. ವ್ಯವಹಾರಗಳು ಚೆನ್ನಾಗಿ ನಡೀತದೆ. ಹೆಂಡತಿಯ ಸ್ಥಾನಾಧಿಪತಿಯಾಗಿದ್ದಾನೆ. ಹೆಂಡತಿಯಿಂದ ಅನುಕೂಲ ಉಂಟಾಗ್ತದೆ, ಅಥವಾ ನಿಮ್ಮ ಹೆಂಡತಿಗೆ ಬರಬೇಕಾದಂತಹ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ರಾಹು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ರಾಹು ಸರ್ಪ ಹೇಳುವಂತಹ ಆಧಾರಂತೆ ಸರ್ಪ ಸಂಬಂಧವಾದಂತಹ ತೊಂದರೆಗಳು, ಸರ್ಪ ಬಂಧನಕ್ಕೆ ಹಾಕ್ತೀರಿ, ಸರ್ಪವನ್ನು ಹೊಡೆಯುವುದನ್ನು ನೋಡ್ತೀರಿ. ಹಾಗಾದ್ರೆ ನೀವು ಹೊಡೆಯಲಿಕ್ಕೆ ಹೋಗಲ್ಲ, ನೋಡ್ತೀರಿ. ಕೆಲವರಿಗೆ ಸರ್ಪ ಸಂಬಂಧವಾದಂತಹ ಕಾಯಿಲೆಗಳು ಉಂಟಾಗುವಂತಹದ್ದಿದೆ. ಸರ್ಪ ಸುತ್ತಾಗ್ಬೋದು, ಸರ್ಪ ಹುಣ್ಣಾಗ್ಬೋದು, ಅಥವಾ ಸರ್ಪದ ಚಿಹ್ನೆಗಳಾಗ್ಬೋದು. ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ರಾಹು ಶಾಂತಿ ಮಾಡಿಕೊಳ್ಳಿ. ನಾಗದೋಷ ನಿವಾರಣೆಗೆ ಸಾಧ್ಯವಾದ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ನಾಗಶಾಂತಿ ಮಾಡಿಸಿ, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ರಥೋತ್ಸವದಲ್ಲಿ ಬಳಸತಕ್ಕಂತಹ ಬೆತ್ತದ ತುಂಡನ್ನು ತೆಗೆದುಕೊಂಡು ಬಂದು ಮನೆಗೆ ಕಟ್ಟಿ, ಆಗ ನಿಮ್ಮ ವ್ಯವಹಾರಗಳೆಲ್ಲ ಸುಲಭ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ. ಮಿಥುನ ರಾಶಿಯವರು ವಿಶೇಷವಾಗಿ ಹಸಿರು ಬಣ್ಣ, ಉತ್ತರ ದಿಕ್ಕಿನ ವ್ಯವಹಾರ ಇವೆಲ್ಲ ನಿಮಗೆ ಇವತ್ತಿನ ದಿವಸ ಹಿತಕರವಾಗಿರುತ್ತೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರ ಇದ್ದು ನೋಡ್ತಾ ಇದ್ದಾನೆ. ತವರು ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಜರುಗುವಂತಹದ್ದು, ನೀವು ಹೋಗಲೇಬೇಕು. ತವರು ಮನೆಯ ಉಡುಗೊರೆ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಮನಸ್ಸು ಉಲ್ಲಾಸಮಯವಾಗಿ
ಅನುಕೂಲಕರವಾಗಿರ್ತದೆ. ಜೀವನದಲ್ಲಿ ಬಂದಂತಹ ಸಂಕಷ್ಟಗಳನ್ನು ಎದುರಿಸುವಂತಹ ಸನ್ನಿವೇಶಗಳು ಒದಗ್ತದೆ. ಕುಟುಂಬದ ವ್ಯವಹಾರದಲ್ಲಿ ತಲೆ ಹಾಕ್ತೀರಿ, ಅದರಿಂದ ನಿಮಗೆ ಸಾಕಷ್ಟು ತೊಂದರೆಯಾಗುವಂತಹ ಲಕ್ಷಣಗಳು ಇದ್ದಾವೆ. ಕುಟುಂಬದವರೇ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಅಥವಾ ಕುಟುಂಬದವರೇ ನಿಮಗೆ ಮಂತ್ರಮಾಟಾದಿಗಳನ್ನು ಮಾಡುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ದುರ್ಗಾ ಜಪ ಹೋಮ ಅಥವಾ ನೀವು ಸುದರ್ಶನ ಜಪ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಅಥವಾ ಬಾಧಾಕರ್ಷಣೆಯನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರ ಸಂಖ್ಯೆ 2, ಬಿಳಿ ಬಣ್ಣ ನಿಮ್ಮದು ದಕ್ಷಿಣ ದಿಕ್ಕನ್ನು ಹೇಳುತ್ತದೆ. ಪಶ್ಚಿಮ ದಿಕ್ಕಿನಲ್ಲೂ ನಿಮ್ಮ ವ್ಯವಹಾರ ಇಟ್ಕೊಳ್ಬಹುದು. ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಅಷ್ಟಮ ಶನಿಯ ಕಾಟ, 8ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಸದಾ ದುಃಖವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೌಟುಂಬಿಕವಾಗಿ ಸಾಕಷ್ಟು ನಷ್ಟ, ನಿಮ್ಮ ಜೀವನಕ್ಕೆ ಕಷ್ಟ, ಜೊತೆಯಲ್ಲಿ ಬರಬೇಕಾದಂತಹ ಹಣವೂ ಸಹಿತವಾಗಿ ಕೈಗೆ ಬರುವುದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಸೋಲು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ರಾಜಕೀಯದವರ ತೊಂದರೆಗಳು ಅಥವಾ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಸಾಧ್ಯವಾದರೆ ಶನಿ ಶಾಂತಿ ಮಾಡಿಕೊಳ್ಳಿ, ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 1, ಕೆಂಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ಮತ್ತು ಶನಿಯರು ಪರಸ್ಪರ ವೈರಿಗಳಾಗಿದ್ದಾರೆ. ಅಂದ್ರೆ ಕುಟುಂಬದವರೇ ವೈರಿಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದಲ್ಲಿ ವೈಮನಸ್ಯ ಇರ್ತದೆ. ಕುಟುಂಬದಲ್ಲಿ ಜೀವನಕ್ಕಾಗಿ ಪೇಚಾಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಲೋನ್ ಇತ್ಯಾದಿಗಳು ಲಭ್ಯವಾಗುವುದಿಲ್ಲ, ಸಾಲ ವಗೈರೆಗಳು ಕೈಯಲ್ಲಿ ಹುಟ್ಟುವುದಿಲ್ಲ, ವ್ಯವಹಾರಗಳು ನಾಶವಾಗುವಂತಹ ಲಕ್ಷಣ ಕನ್ಯಾ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವುದರಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಯಶಸ್ಸು ಕಾಣುವಂತಹ ಸಾಧ್ಯತೆ ಅಥವಾ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ವಿಶೇಷವಾಗಿ ವಸ್ತ್ರವನ್ನು ಖರೀದಿಸುವಂತಹ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಸಾಧ್ಯವಾದರೆ ಒಂದು ಗಣಹೋಮವನ್ನು ಹಾಕ್ಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ಕಷ್ಟಗಳು ಪರಿಹಾರವಾಗಿ, ಸೋಮಾರಿತನ ಪರಿಹಾರವಾಗಿ, ಆಲಸ್ಯ ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ಉಚ್ಚನಾಗಿದ್ದಾನೆ. ಸುಖೀತು ಗರ್ಭೋ ರವಿಣ ನಿರೀಕ್ಷಿತ. ಗರ್ಭವನ್ನು ಬಯಸುವವರಿಗೆ ಸುಖವಾದ ಗರ್ಭಪ್ರಾಪ್ತಿಯಾಗುವಂತಹ ಲಕ್ಷಣಗಳು, ಅರ್ಥಾತ್ ಹೆಣ್ಣು ಮಕ್ಕಳಿಗೆ ಅನುಕೂಲಕರವಾದಂತಹ ಸಂದರ್ಭ ಇವತ್ತಿನ ದಿವಸ. ದೈವಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ, ದೇವಸ್ಥಾನಗಳಲ್ಲಿ ಅರ್ಚಕ ವೃತ್ತಿಯಲ್ಲಿರತಕ್ಕಂಥವರಿಗೆ, ಪೌರೋಹಿತ್ಯಾದಿಗಳನ್ನು ನಡೆಸಿಕೊಂಡು ಬರತಕ್ಕಂಥವರಿಗೆ ಎಲ್ಲರಿಗೂ ಅನುಕೂಲ ಇರತಕ್ಕಂತಹದ್ದು ಇವತ್ತಿನ ಕಾಲದರ್ಶನದಲ್ಲಿ. ನೋಡಿ, ತುಲಾರಾಶಿಯವರು ವಿಶೇಷವಾಗಿ ರವಿ ಸಪ್ತಮದಲ್ಲಿದ್ದರಿಂದ ಸರ್ಕಾರಿ ಉದ್ಯೋಗದಲ್ಲಿದ್ದಾಗ ನಿಮಗೆ ಉದ್ಯೋಗ ಯಶಸ್ಸುಂಟಾಗುವಂತಹ ಲಕ್ಷಣಗಳು. ಅಥವಾ ವಿದೇಶದಲ್ಲಿ ಏನಾದರೂ ಉದ್ಯೋಗದಲ್ಲಿದ್ದೀರಿ, ವಿದೇಶದಲ್ಲೂ ಉನ್ನತ ಸ್ಥಾನ ಪ್ರಾಪ್ತಿಯಾಗುವಂತಹ ಲಕ್ಷಣ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದಲ್ಲಿ ಒಂದು ಕಾಲಮೃತ್ಯುಂಜಯ ಶಾಂತಿ ಅಥವಾ ಮಹಾಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿ ಅಥವಾ ಅದರಲ್ಲಿ ಪಾಲ್ಗೊಳ್ಳಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ತುಲಾರಾಶಿಯವರು ವಿಶೇಷವಾಗಿ 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ಅನುಕೂಲಕರವಾಗಿರ್ತದೆ. ಇದನ್ನೆಲ್ಲ ಬಳಸಿಕೊಳ್ಳಿ, ಕ್ಷೇಮವಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ಶುಕ್ರ ಎತ್ತು ನೋಡ್ತಾ ಇದ್ದಾನೆ. ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿತ್ತು ಅಂದರೆ ಸರ್ವ ಸಂಪತ್ತುಗಳು ಬರುವಂತಹ ಲಕ್ಷಣ, ಅಭಿವೃದ್ಧಿ ಆಗುವಂತಹ ಲಕ್ಷಣ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ವ್ಯವಹಾರಕ್ಕೆ ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣಗಳು. ಹೂವು ಹಣ್ಣಿನ ವ್ಯಾಪಾರವನ್ನು ಮಾಡತಕ್ಕಂಥವರಿಗೂ ಸಾಕಷ್ಟು ಲಾಭವಿದೆ, ಅಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ, ಯಶಸ್ಸು ಉಂಟಾಗುವಂತಹ ಲಕ್ಷಣಗಳು ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾನೆ, ಧನಾಧಿಪತಿ. ಧನ ನಷ್ಟ, ಉದ್ಯೋಗ ನಷ್ಟ, ವ್ಯವಹಾರಗಳು ಸಹಿತವಾಗಿ ನಷ್ಟವಾಗುವಂತಹ ಸಂದರ್ಭ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಜಪ ಅಥವಾ ನಾಗಮೂಲಮಂತ್ರ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಅನುಕೂಲವಾಗುವಂತಹ ಸಾಧ್ಯತೆ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಂತಹ ಚಂದ್ರ ನಿಮ್ಮ ರಾಶಿಯಲ್ಲಿ ಮದನ ಭವನನಾಥೆ ಲಗ್ನಗೆ ವಾಮದೇವ ಹೇಳುವ ಪ್ರಕಾರವಾಗಿ ಸಪ್ತಮಾಧಿಪತಿ ಲಗ್ನಕ್ಕೆ ಬಂದಿದ್ದಾನೆ. ಚಂದ್ರನು ಸಪ್ತಮಾಧಿಪತಿಯಾಗಿದ್ದಾನೆ ಅಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗ ಈ ಸಂದರ್ಭದಲ್ಲಿ
ನೀವು ಯಾವುದೇ ವ್ಯವಹಾರ ಮಾಡಿ, ಹಾರ್ಡ್ವೇರ್ ವ್ಯವಹಾರವನ್ನು ಮಾಡಿ, ಭೂ ವ್ಯವಹಾರವನ್ನು ಮಾಡಿ, ಅಥವಾ ನೀವು ಪೆಟ್ರೋಲಿಯಂ ಮಾಡಿ, ಅಥವಾ ನೀವು ನೀರಿಗೆ ಸಂಬಂಧಪಟ್ಟಂತಹ ವಾಟರ್ ಬಿಸ್ನೆಸ್ ಇತ್ಯಾದಿಗಳನ್ನು ಮಾಡಿ, ಅದರಲ್ಲಿ ಅನುಕೂಲತೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಸುಯೋಗ. ಸುಮ್ಮನೆ ಕೂತ್ರ ಆಗಲ್ಲ, ಶ್ರಮ ಪಡಬೇಕು. ಶ್ರಮಪಟ್ಟು ವ್ಯವಹರಿಸಿದಾಗ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು, ಚಂದ್ರ ಶಾಂತಿಯನ್ನು ಮಾಡಿಕೊಳ್ಳಬೇಕು. ಚಂದ್ರನಿಗೆ ಏನಾದರೂ ಪರಿಹಾರವನ್ನು ಮಾಡಿಕೊಂಡಾಗ ಚಂದ್ರ ಜಪ, ಚಂದ್ರಾನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳು ನಿವಾರಣೆ ಆಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, ನೀಲ ವಸ್ತ್ರ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ನಿಮ್ಮ ಚಲನವಲನಗಳು ಯಾವ ರೀತಿಯಲ್ಲಿ ಇರ್ತದೆಯೋ ಅದಕ್ಕೆ ಅನುಗುಣವಾಗಿ ಫಲಾಫಲಗಳು ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆಗಳು. ಇದು ಮಕರ ರಾಶಿಯವರಿಗೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿ ಗುರುವಿನ ಬಲ ಇದೆ. ಗುರು ಪಂಚಮದಲ್ಲಿದ್ದು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹೀಗಿರುವಾಗ ನಿಮ್ಮ ವ್ಯವಹಾರಗಳು ಸುಖವಾಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಸಾಕಷ್ಟು ಪ್ರಯೋಜನವಾಗುವಂತಹ ಲಕ್ಷಣಗಳು ಇವತ್ತಿನ ಕಾಲ ಲಕ್ಷಣದಲ್ಲಿ. ಆರೋಗ್ಯ ವೃದ್ಧಿಗಾಗಿ ವಿಶೇಷವಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಉದಕ ಶಾಂತಿ ಪಾರಾಯಣ. ಸಾಧ್ಯವಾದಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ, ಗೋಧೂಳಿ ಲಗ್ನದ ಸಂದರ್ಭದಲ್ಲಿ ಮನೆಯಲ್ಲೇ ಉದಕ ಶಾಂತಿ ಪಾರಾಯಣವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಕಪ್ಪು, ಬಿಳಿ, ಹಸಿರು ಇತ್ಯಾದಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮಾಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶತ್ರುವಾದಂತಹ ಪರಸ್ಪರ ಶತ್ರುಗಳು ಸೇರ್ಕೊಂಡು ಬಿಟ್ಟಿದ್ದಾರೆ. ಕುಜ ಮತ್ತು ಶನಿಯರ ಯುತಿ ಇದೊಂದು ದೊಡ್ಡ ಅವಘಡ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಭೂಕಂಪನವನ್ನು ತೋರಿಸ್ತದೆ, ಅಗ್ನಿ ಭಯವನ್ನು ತೋರಿಸ್ತದೆ, ಅಥವಾ ಜಲ ಭಯವನ್ನು ತೋರಿಸ್ತದೆ, ಅಥವಾ ನಿಮಗೆ ವಿಶೇಷವಾಗಿ ಶಬ್ದ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಂಚಭೂತಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ಮೀನರಾಶಿಯವರಿಗೆ. ಅದರಲ್ಲೂ ನೀವೇನಾದರೂ ಕನ್ಸ್ಟ್ರಕ್ಷನ್ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದೀರಿ, ಮನೆ ಕಟ್ಟಿ ಮಾರಾಟ ಮಾಡೋದು ಅಥವಾ ಮನೆ ಕಟ್ಟಿಸಿಕೊಡೋದು, ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅಂತಾದಾಗ ನಿಮಗೆ ಸ್ವಲ್ಪ ತೊಂದರೆಗಳೇ ಜಾಸ್ತಿ ಆಗುವಂತಹ ಲಕ್ಷಣ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜಶಾಂತಿ ಮಾಡ್ಕೊಳ್ಳಿ, ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಶುಭ ಫಲವನ್ನು ತರ್ತದೆ. ಮಾಡ್ಕೊಳ್ಳಿ ಮೀನರಾಶಿಯವರು. ಇಂದಿನ ದಿವಸ 12 ರಾಶಿಯವರು ಶನಿವಾರವಾದ್ದರಿಂದ ಶನೀಶ್ವರನ ದರ್ಶನ ಜೊತೆಯಲ್ಲಿ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಅಥವಾ ನವಗ್ರಹಗಳಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ 12 ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ತಾವು ಕೇಳ್ತಾ ಇದ್ದೀರಿ. ಷಷ್ಠಿ ಪೂರ್ತಿ ಶಾಂತಿ ದಂಪತಿಗಳಾದವರಿಗೆ 60 ವರ್ಷ, ಅಥವಾ ನೀವು ಒಬ್ಬರೇ ಇದ್ದೀರಿ ನಿಮಗೆ 60 ವರ್ಷ, ಅಥವಾ ನಿಮಗೆ ಭೀಮರಥ ಶಾಂತಿ ಮಾಡಿಸಿಕೊಳ್ಬೇಕು ಅಂತ ಇಚ್ಛೆ ಇದೆ, ಅದಕ್ಕೂ ಅವಕಾಶ ಇದೆ. ಸಹಸ್ರ ಚಂದ್ರನ ದರ್ಶನ ಮಾಡ್ಕೊಳ್ತೀರಿ 82 ವರ್ಷ, ಅದಕ್ಕೂ ಅವಕಾಶ ಇರತಕ್ಕಂಥದ್ದು. ಒಟ್ಟಾರೆ ಷಷ್ಠಿ ಪೂರ್ತಿಯ ಈ ಶುಭ ಸಂದರ್ಭದಲ್ಲಿ ನೀವು ಸಹಿತವಾಗಿ ನಿಮ್ಮ ಜೀವನದಲ್ಲಿ ಪಾಸಾಗುವುದಕ್ಕೆ ಅಥವಾ ನೀವು ಉತ್ತೀರ್ಣರಾಗುವುದಕ್ಕೋಸ್ಕರವಾಗಿ ವಿಶೇಷವಾದಂತಹ ಒಂದು ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಸಕಲ ಕ್ಷೋಭೆಗಳು ದೂರವಾಗಿ ಸಕಲ ರೀತಿಯಲ್ಲೂ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳುವವರಿಗೆ ಒಳ್ಳೆಯ ಸದಾವಕಾಶ. ಕೆಳಭಾಗದಲ್ಲಿ ನಂಬರ್ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಜೊತೆಯಲ್ಲಿ ವಿಶೇಷವಾಗಿ ಸಾಧ್ಯವಾದರೆ ಷಷ್ಠಿ ಪೂರ್ತಿ ಶಾಂತಿಯನ್ನ ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ ಇದೆ. ಮಾಡಿಸ್ಕೊಳ್ಳಿ, ಶುಭವಾಗ್ತದೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನಮ್ಮೊಂದಿಗೆ ನೀವು ಫೋನಿನ ಮೂಲಕವಾಗಿ ಸಹಕರಿಸಿ. ನಮಸ್ಕಾರಗಳು.